ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. ಈಗಾಗಲೇ ಅಮೆರಿಕದಲ್ಲಿರುವ ವಿದೇಶಿಯರನ್ನ ನೇಮಕಾತಿ ಮಾಡಿಕೊಳ್ಳೋಕೆ H1B ವೀಸಾ ಬಳಕೆ ಮಾಡಿದ್ರೆ ಅಂತಹ ಅರ್ಜಿಗಳಿಗೆ $1 ಲಕ್ಷ ಶುಲ್ಕದಿಂದ ವಿನಾಯಿತಿ ಇರುವುದಾಗಿ ಡೊನಾಲ್ಡ್ ಟ್ರಂಪ್ ಆಡಳಿತವು ಇತ್ತೀಚೆಗಷ್ಟೇ ಸ್ಪಷ್ಟಪಡಿಸಿದೆ. ಜಾಗತಿಕ ಪ್ರತಿಭೆಗಳ ನೇಮಕಾತಿಗೆ ವೀಸಾ ಶುಲ್ಕ ಏರಿಕೆಯಿಂದ ಪೆಟ್ಟು ಬೀಳುತ್ತೆ ಅಂತ ಅಮೆರಿಕದ ಬೃಹತ್ ಟೆಕ್ ಕಂಪನಿಗಳು ಹಾಗೂ US ಚೇಂಬರ್ ಆಫ್ ಕಾಮರ್ಸ್ ಟ್ರಂಪ್ ಆದೇಶವನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿತು. ಹಾಗೆ ಶುಲ್ಕ ಹೆಚ್ಚಳ ಮಾಡಿ ಅಂತಾರಾಷ್ಟ್ರೀಯ ಪ್ರತಿಭೆಗಳನ್ನ ಅಮೆರಿಕಕ್ಕೆ ಬರೋದ್ರಿಂದ ತಡೆದ್ರೆ ಕಂಪನಿಗಳಿಗೆ ಏನೆಲ್ಲ ಪರಿಣಾಮ ಆಗುತ್ತೆ, ಅಮೆರಿಕದ ಆರ್ಥಿಕತೆ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋದನ್ನ ಪಟ್ಟಿ ಮಾಡಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವ ಪ್ರಯತ್ನಗಳು ಆಗಿತ್ತು. ಈ ಯಾವುದಕ್ಕೂ ಟ್ರಂಪ್ ಮನಸ್ಸು ಕರಗೋದಿಲ್ಲ ಅಂತಿದ್ದ ಹಾಗೆ ಒಂದು ಪ್ರಕಟಣೆ ಹೊರಬಂತು. ಆ ಘೋಷಣೆಯು ಅಮೆರಿಕದ ಕಂಪನಿಗಳು ಮತ್ತು ಭಾರತೀಯ ವಿದ್ಯಾರ್ಥಿಗಳ ಪಾಲಿಗೆ ನಿಜಕ್ಕೂ ಕಾರ್ಮೋಡವನ್ನು ಸರಿಸಿ ಭವಿಷ್ಯದ ಬೆಳಕು ಹರಿಯುವಂತೆ ಮಾಡಿದೆ ಎಂದೇ ಹೇಳಬಹುದು. ಆದರೆ ಇದು ಭಾರತೀಯ ಕಂಪನಿಗಳಿಗೆ ಪಾಸಿಟಿವ್ ವಿಚಾರ ಅಲ್ಲವೇ? ಹೊಸ ಟಾಲೆಂಟ್ಗಳಿಗೆ ಮುಂದೆ ಅವಕಾಶಗಳೆಷ್ಟು? ಈ ಎಲ್ಲದರ ಬಗ್ಗೆ ಒಂದಷ್ಟು ವಿವರ ಇಲ್ಲಿದೆ. H1B ವೀಸಾ ಶುಲ್ಕಕ್ಕೆ ವಿನಾಯಿತಿ, ಭಾರತೀಯ ಕಂಪನಿಗಳಿಗಿಲ್ಲ ಲಾಭ. ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಸುಮಾರು 88 ಲಕ್ಷ ರೂಪಾಯಿಗಳಷ್ಟು H1B ವೀಸಾಗೆ ಶುಲ್ಕವಾಗಿ ಕಟ್ಟಬೇಕಾಗುತ್ತೆ. ಇಷ್ಟೊಂದು ಹಣ ಕೊಟ್ಟು ಎಷ್ಟು ಜನರನ್ನ ಕಂಪನಿಗಳು ನೇಮಕ ಮಾಡಿಕೊಳ್ಳುತ್ತವೆ? ಅಷ್ಟೇ. ಇನ್ನು ಅಮೆರಿಕದ ಬಗ್ಗೆ ಕನಸು ಕಾಣೋದನ್ನೇ ನಿಲ್ಲಿಸ್ಬಿಡ್ಬೇಕು ಅಂದ್ಕೊಳ್ತಿದ್ದವರಿಗೆ ಈಗಿನ ಘೋಷಣೆಯು ವಿಶ್ವಾಸವನ್ನ ಚಿಗುರಿಸಿದೆ. ಅಮೆರಿಕದಲ್ಲಿ ಉದ್ಯೋಗಕ್ಕೆ ಕಾಯುತ್ತಿರುವವರಿಗೆ ಆತಂಕದ ಮಧ್ಯೆಯೇ ವಿನಾಯಿತಿಯು ಹೊರಬಂದಿದೆ. ಈಗಾಗಲೇ ಅಮೆರಿಕದಲ್ಲಿ ವಾಸಿಸುತ್ತಿರುವ ವಿದೇಶಿ ವಿದ್ಯಾರ್ಥಿಗಳು ಸೇರಿದಂತೆ ಇತರ ವಲಸಿಗರಿಗೆ ಈ $1 ಲಕ್ಷ H1B ವೀಸಾ ಶುಲ್ಕದಿಂದ ಸಂಪೂರ್ಣ ವಿನಾಯಿತಿ ಸಿಗಲಿದೆ. ಇದರಿಂದ ಅಮೆರಿಕದ ಕಂಪನಿಗಳಿಗೆ ಒಂದು ದೊಡ್ಡ ವರ ಸಿಕ್ಕಂತಾಗಿದೆ. ಯಾಕೆಂದ್ರೆ ಅವರು ಸ್ಥಳೀಯವಾಗಿ ಅಂದ್ರೆ ಅಮೆರಿಕದಲ್ಲಿರುವ ಪ್ರತಿಭಾವಂತ ವಿದೇಶಿ ವಿದ್ಯಾರ್ಥಿಗಳನ್ನ, ವಿಶೇಷವಾಗಿ ತಂತ್ರಜ್ಞಾನ ವಲಯದ ವಿದ್ಯಾರ್ಥಿಗಳನ್ನ ಯಾವುದೇ ಹೆಚ್ಚುವರಿ ವೀಸಾ ಶುಲ್ಕವಿಲ್ಲದೆ ನೇಮಿಸಿಕೊಳ್ಳಬಹುದು. ಮುಖ್ಯವಾಗಿ ಅಮೆರಿಕನ್ ಸ್ಟಾರ್ಟ್ಅಪ್ಗಳು ಮತ್ತು ಟೆಕ್ ಕಂಪನಿಗಳಿಗೆ ವಿದೇಶಿ ವಿದ್ಯಾರ್ಥಿಗಳ ಪ್ರತಿಭೆ ಅತ್ಯಗತ್ಯ ಮತ್ತು ಅಮೂಲ್ಯವಾದದ್ದು. ಈಗ ಹೆಚ್ಚುವರಿ ಶುಲ್ಕವಿಲ್ಲದೆಯೇ ನೇಮಕ ಮಾಡಿಕೊಳ್ಳುವ ಅವಕಾಶ ಸಿಕ್ಕಿರುವುದರಿಂದ ದೊಡ್ಡ ಮಟ್ಟದ ಖರ್ಚಿನಿಂದ ತಪ್ಪಿಸಿಕೊಂಡಂತೆ ಆಗಿದೆ. ಇನ್ನು ಅಮೆರಿಕದಲ್ಲಿ F1 ಸ್ಟೂಡೆಂಟ್ ವೀಸಾದಲ್ಲಿರುವ ಭಾರತೀಯರು ಸೇರಿದಂತೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇದೊಂದು ದೊಡ್ಡ ಅವಕಾಶ. ಈಗ ಅವರಿಗೆ ಉದ್ಯೋಗ ಸಿಗುವ ನಿರೀಕ್ಷೆಗಳು ಗಣನೀಯವಾಗಿ ಹೆಚ್ಚಿವೆ. ಇನ್ನು ಭಾರತೀಯ IT ಸೇವಾ ಕಂಪನಿಗಳ ವಿಷಯಕ್ಕೆ ಬಂದರೆ ಅಮೆರಿಕ ಸರ್ಕಾರದ ಈಗಿನ ನಿರ್ಧಾರದಿಂದ ಕಂಪನಿಗಳಿಗೆ ಹೆಚ್ಚೇನು ಅನುಕೂಲ ಆಗೋದಿಲ್ಲ. ಯಾಕೆಂದ್ರೆ ಟ್ರಂಪ್ ಆಡಳಿತದ ಪ್ರಕಾರ H1B ವೀಸಾದ ಹೊಸ ಶುಲ್ಕದಿಂದ ವಿನಾಯಿತಿ ಪಡೆಯಬೇಕಾದ್ರೆ ಉದ್ಯೋಗಿಯು ಈಗಾಗಲೇ H1B ವೀಸಾದಲ್ಲಿ ಇರಬೇಕು, ಇಲ್ಲವೇ ವಿದ್ಯಾರ್ಥಿ ವೀಸಾದಲ್ಲಿ ಅಮೆರಿಕದಲ್ಲಿ ಅಧ್ಯಯನ ಮಾಡ್ತಿರ್ಬೇಕು, ಅಥವಾ OPT ಆಧಾರದಲ್ಲಿ ಕೆಲಸಕ್ಕೆ ಸೇರಿರ್ಬೇಕು, ಅಥವಾ ಕಂಪನಿಯಿಂದಲೇ ಅಮೆರಿಕಕ್ಕೆ ವರ್ಗಾವಣೆಯಾಗಿ L1 ರೀತಿ ವೀಸಾದಲ್ಲಿರಬೇಕು. ಅಂತಹ ಉದ್ಯೋಗಿಗಳನ್ನ H1B ವೀಸಾಗೆ ಸ್ಟೇಟಸ್ ಬದಲಿಸಲು ಹೆಚ್ಚುವರಿ ಶುಲ್ಕ ಪಾವತಿಸಬೇಕಿಲ್ಲ. ಆದರೆ ಭಾರತೀಯ ಕಂಪನಿಗಳು ಸಾಮಾನ್ಯವಾಗಿ ಭಾರತದಲ್ಲಿರುವ ಪ್ರತಿಭೆಗಳನ್ನ H1B ವೀಸಾದ ಮೂಲಕ ಅಮೆರಿಕಕ್ಕೆ ಕಳುಹಿಸುತ್ತಿದ್ದವು. ಅಮೆರಿಕದ ಹೊರಗಿರುವವರ H1B ವೀಸಾಗೆ ಈಗಲೂ ಸಹ $1 ಲಕ್ಷ ಶುಲ್ಕವನ್ನ ಪಾವತಿಸಬೇಕಾಗುತ್ತದೆ. ಹೀಗಾಗಿ ಭಾರತೀಯ ಕಂಪನಿಗಳಿಗೆ ಹೆಚ್ಚೇನು ವಿನಾಯಿತಿ ಸಿಕ್ಕಂತೆ ಆಗಿಲ್ಲ. ಆದರೆ ಭಾರತೀಯ IT ಕಂಪನಿಗಳು H1B ವೀಸಾಗಳ ಮೇಲಿನ ಅವಲಂಬನೆಯನ್ನ ಗಣನೀಯವಾಗಿ ಕಡಿಮೆ ಮಾಡಿಕೊಂಡಿರುವುದಾಗಿ ಪದೇ ಪದೇ ಹೇಳಿಕೊಂಡಿದೆ. ಅವರು ಸ್ಥಳೀಯವಾಗಿ ಅಂದರೆ ಅಮೆರಿಕದಲ್ಲೇ ಉದ್ಯೋಗಿಗಳನ್ನ ಹೆಚ್ಚಾಗಿ ನೇಮಿಸಿಕೊಳ್ಳುತ್ತಿದ್ದಾರೆ. ಅಮೆರಿಕದ ಕ್ಯಾಂಪಸ್ಗಳಿಂದ F1 ವೀಸಾದಲ್ಲಿರುವ ವಿದ್ಯಾರ್ಥಿಗಳನ್ನ ನೇಮಕ ಮಾಡಿದ್ರೆ ಅವರಿಗೂ ಶುಲ್ಕ ವಿನಾಯಿತಿ ಲಭ್ಯವಾಗುತ್ತದೆ. US ನಲ್ಲಿರುವ ವಿದೇಶಿ ವಿದ್ಯಾರ್ಥಿಗಳಿಗೆ ಜಾಕ್ಪಾಟ್. ಈ ಹೊಸ ನಿಯಮಗಳು ಅಮೆರಿಕದ ವಲಸೆ ನೀತಿಯಲ್ಲಿ ಒಂದು ದೊಡ್ಡ ಬದಲಾವಣೆಯ ಸಂಕೇತ ಎಂದು ತಜ್ಞರು ವಿಶ್ಲೇಷಿಸಿದ್ದಾರೆ. ಸಂಖ್ಯೆಗಳಿಂದ ಮೌಲ್ಯಚಾಲಿತ ವೀಸಾಗಳ ಕಡೆಗೆ ಬದಲಾವಣೆ ಎಂದು ಬಣ್ಣಿಸಿದ್ದಾರೆ. ಭಾರತೀಯ IT ಸೇವಾ ಕಂಪನಿಗಳು ಸೇರಿದಂತೆ ಅಮೆರಿಕದಲ್ಲಿ ಕಾರ್ಯಾಚರಿಸುವ ಎಲ್ಲಾ ಸಂಸ್ಥೆಗಳು ಕೂಡ ಸ್ಥಳೀಯ ಪ್ರತಿಭೆಗಳನ್ನ ನೇಮಕಾತಿ ಮಾಡಿಕೊಳ್ಳಲು ಪ್ರೇರೇಪಿಸುತ್ತವೆ. ವಿಪ್ರೋ, ಇನ್ಫೋಸಿಸ್, TCS ನಂತಹ ಸಂಸ್ಥೆಗಳು ಕೂಡ US ನಲ್ಲಿರುವ ಸ್ಥಳೀಯರನ್ನ ನೇಮಕ ಮಾಡಿಕೊಂಡಿದ್ದಾರೆ.
ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ನನ್ನ ಉದಾಹರಣೆಯಾಗಿ ನೋಡುವುದಾದರೆ ಅವರು ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯ H1B ವೀಸಾಗಳಿಗೆ ಅರ್ಜಿ ಸಲ್ಲಿಸಿದರೂ ಕೇವಲ 500 ಜನರನ್ನು ಮಾತ್ರ ಹೊಸ ವೀಸಾದ ಮೂಲಕ ಭಾರತದಿಂದ ಅಮೆರಿಕಕ್ಕೆ ಕಳುಹಿಸಲಾಗುತ್ತದೆ. ಹೀಗಾಗಿ ಶುಲ್ಕ ಏರಿಕೆಯಾದರೂ ಭಾರತದಿಂದ ನೇರವಾಗಿ ವರ್ಗಾವಣೆಗೊಳ್ಳುವವರ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳಬೇಕಿದೆ. ಈ ನಿರ್ಧಾರವು ಕೆಲವೇ ಜನರ ಮೇಲೆ ಪರಿಣಾಮ ಬೀರಲಿದೆ. ವಾಸ್ತವವಾಗಿ ಹೆಚ್ಚಿನ H1B ವೀಸಾ ಹೊಂದಿರುವವರ ಮೇಲೆ ಇದು ಪರಿಣಾಮ ಬೀರಲ್ಲ. ಒಂದು ತಿಂಗಳು ಟ್ರಂಪ್ ದೊಡ್ಡ ಭಯವನ್ನ ಸೃಷ್ಟಿಸಿದ್ದರು, ಆದರೆ ಈಗ ಹೆಚ್ಚು ಚಿಂತಿಸಬೇಕಾದ ಅಗತ್ಯವೇ ಇಲ್ಲದಂತಾಗಿದೆ. ಈ ಶುಲ್ಕ ವಿನಾಯಿತಿಯು ಅಮೆರಿಕದಲ್ಲಿ ಈಗಾಗಲೇ ವ್ಯಾಸಂಗ ಮಾಡುತ್ತಿರುವ ಭಾರತೀಯ ವಿದ್ಯಾರ್ಥಿಗಳ ಪಾಲಿಗೆ ಮತ್ತೆ ಉದ್ಯೋಗದ ದಾರಿಯನ್ನು ತೆರೆದಿದೆ. ಅಮೆರಿಕದ ಕಂಪನಿಗಳು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಸಾಧ್ಯತೆಗಳಿವೆ. ಭಾರತೀಯ IT ಕಂಪನಿಗಳು ಸ್ಥಳೀಯ ನೇಮಕಾತಿ ತಂತ್ರಕ್ಕೂ ಇದು ಮತ್ತಷ್ಟು ಬಲ ಕೊಡಲಿದೆ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.